ಅನುಷಾ ಟೀ ಕೊಡಮ್ಮ, ಸ್ವಲ್ಪ ತಲೆ ನೋವ್ತಾ ಇದೆ. ಹಾ, ಮಾಡ್ಕೊಂಡ್ ಬರ್ತೀನಿ. ಇವತ್ ಬೇರೆ ರಮೇಶ್ ಮಗಳದು ಬರ್ತ್ಡೇ ಬೇರೆ ಇದೆ, ಬರ್ತ್ಡೇ ಬೇರೆ ಅಟೆಂಡ್ ಮಾಡ್ಬೇಕು. ಓ, ಆಗ್ಲೇ 5 ಗಂಟೆ ಆಯ್ತು. ಮುತ್ತು, ಏನ್ ಮಾಮ? ಮುತ್ತು, ರಮೇಶ್ ಮಗಳದು ಬರ್ತ್ಡೇ ಇದೆಯಂತೆ, ಬಾರ ಹೋಗ್ ಬಂದ್ಬಿಡೋಣ. ನನಗೆ ಸುಸ್ತಾಗ್ಬಿಟ್ಟಿದೆ, ಇವಾಗ ಬೇರೆ ಬಂದಲ್ಲ, ಗಾಡಿ ಓಡಿಸ್ ಸುಸ್ತಾಗ್ಬಿಟ್ಟಿದೆ. ಬಾ. ಯಾವ ಏರಿಯಾದಲ್ಲಿ ಇರೋದು ಮಾಮ ಅದು? ಇಲ್ಲ, ವೈಟ್ ಫೀಲ್ಡ್ ಕಣೋ. ಮತ್ತಿಗೆರೆಯಿಂದ ವೈಟ್ ಫೀಲ್ಡ್ ಹೋಗಷ್ಟಲ್ಲಿ 2-3 ಅವರ್ ಆಗೋಗ್ಬಿಡುತ್ತೆ. ನನಗ್ ಬೇರೆ ಎಕ್ಸಾಮ್ ಇದೆ, ಹೋಗಕ್ ಆಗಲ್ಲ ಮಾಮ. ನೀನೇ ಹೋಗ್ಬಾ, ನಾನ್ ಬರಲ್ಲ. ರಿಂಗ್ ರೋಡ್ ಮೇಲೆ ಹೋಗಿ ಬರ್ಬೋದು, ಬಾರೋ, ಬೇಗ ಬಂದ್ಬಿಡ್ಬೋದು ರಿಂಗ್ ರೋಡ್ ಮೇಲೆ ಹೋದ್ರೆ. ಎಕ್ಸಾಮ್ ಬೇರೆ ಇದೆ ಮಾಮ, ಅಷ್ಟೆಲ್ಲ ನನ್ಗೆ ಬರುತ್ತಲ್ಲ ಅಷ್ಟು ದೂರ. ಬನ್ನ ಮುತ್ತು ಬರ್ತಾ ಇದ್ದಾನೆ. ಮತ್ತೆ ನೀರ್ ಕೊಡ್ರಿ ಆಯ್ತು ಚೂರು. ಹೇಳ್ ರಮೇಶ, ಏನ ಮಟನ್ ಬಿರಿಯಾನಿ ಚಿಕನ್ ಕಬಾಬಾ, ಬರೀ ಕೇಕ್ ಕಟ್ ಮಾಡೋದು ಅಂತ ಹೇಳ್ದಲ್ಲೋ? ಹೌದಾ, ಸರಿ ಸರಿ ಬಂದ್ಬಿಡ್ತೀನಿ ಬಿಡು. ಬರ್ತೀನಿ, ಅಷ್ಟೊತ್ತಿಗೆ ರೀಚ್ ಆಗ್ಬಿಡ್ತೀನಿ. ಓಕೆ ಅಮ್ಮ, ಓಕೆ. ಅನುಷಾ, ಮುತ್ತು, ರಮೇಶ ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಮಾಡ್ಸೇನಂತೆ, ನಾನು ಹೋಗಿ ಬಂದ್ಬಿಡ್ತೀನಿ, ನೀವಿಬ್ರು ಇಲ್ಲೇ ಊಟ ಮಾಡ್ಕೊಳ್ಳಿ. ಸರಿ ಮಾಮ, ಆಯ್ತು. ನೀನೆಲ್ಲಿ ಹೊರಟ? ಬಾ ಮಾಮ, ಬರ್ಡೇಗ್ ನಾನು ಬರ್ತೀನಿ. ಎಕ್ಸಾಮ್ ಇದೆ ಅಂತ ಹೇಳ್ದಲ್ಲೋ, ನಾನು ಓದ್ಕೊಳ್ಬೇಕು. 3 ಅವರ್ 4 ಅವರ್ ವೇಸ್ಟ್ ಆಗುತ್ತೆ, ಬರಲ್ಲ ಅಂದ್ರೆ. ಬೆಳಿಗ್ಗೆ ಓದ್ಕೊಂಡ್ರೆ ಆಯ್ತು. ಬಾ ಮಾಮ, ದೂರ ಬೇರೆ ಅಂತಿದ್ಯಾ, ನಾನು ಬರ್ತೀನಿ. ಹೌದಾ, ನಡಿಯಪ್ಪ, ಆಯ್ತು. ಮುತ್ತು, ಬಿರಿಯಾನಿ ಚೆನ್ನಾಗಿತ್ತ? ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಾದ್ಮೇಲೆ ಜಾಮೂನ್ ಕೊಟ್ರು. ಒಂದು ಜಾಮೂನ್ ಕೊಟ್ಟಾದ್ಮೇಲೆ ಮಾಮ ಬಿರಿಯಾನಿ ತಿನ್ನೋಣ ಅಂತ ನನಗೆ ಎಲ್ಲಿ ಕರ್ಕೊಂಬಂತಂದ್ರೆ, ಬರೀ ಕೇಕ್ ತಿಂದಾಯ್ತು, ಇಲ್ಲಿ ಒಳ್ಳೆ ಚಿತ್ರಾನ್ನ ಸಿಗುತ್ತೆ, ಬಾ ಕೊಡಿಸ್ತೀನಿ. 2 ಚಿತ್ರಾನ್ನ ಕೊಡಿ. ಮತ್ತೆ ಬಿರಿಯಾನಿ ಅಂದಿದ್ದಲ್ಲ ಮಾಮ. ನೋಡು, ಒಳ್ಳೆ ಚಿತ್ರಾನ್ನ ಬಿರಿಯಾನಿ ತರ ಫೀಲ್ ಕೊಡ್ತಿಲ್ಲ ನನಗೆ, ಅದೇ ತರ ಫೀಲ್ ಆಗ್ತಿಲ್ಲ. ನೋಡು, ಹೇಗಿದೆ ನೋಡು, ಒಳ್ಳೆ ಬಿರಿಯಾನಿ ನೆನ್ಸ್ಕೊಂತೀನಿ. ಬಿರಿಯಾನಿ ತಿಂದಂಗೆ ಆಗುತ್ತೆ, ಹೌದು ತಾನೆ? ಹೌದು ಬಿಡು ಮಾಮ. ನೋಡು, ಒಳ್ಳೆ ಚಿತ್ರಾನ್ನ ಬಿರಿಯಾನಿ ತರ ಇದೆ. ಬಿರಿಯಾನಿನೇ ಬೇಡ, ಬಿರಿಯಾನಿಕ್ಕಿಂತ ಸೂಪರ್ ಆಗಿದೆ. ಶಿವಣ್ಣ ಮೆಸ್ ಚಿತ್ರಾನ್ನ ಅಂದ್ರೆ ಫೇಮಸ್, ಬಿರಿಯಾನಿನೇ ಬೇಕಾಗಲ್ಲ, ಚಿತ್ರಾನ್ನನೇ ಒಳ್ಳೆ ಬಿರಿಯಾನಿಗಿನ್ನ ಟೇಸ್ಟ್ ಇದೆ. ಅಯ್ಯೋ, ಏನದು ಬಿರಿಯಾನಿ ತಿನ್ನಿಸ್ತೀನಿ ಅಂತ ಹೇಳಿ ಚಿತ್ರಾನ್ನ ತಿನ್ಸಿರಲ್ಲ ಮಾಮ ನಿನ್ಗೆ? ನೋಡ್ರಿ ಅತ್ತೆ, ಮಾಮ ಹೆಂಗ್ ಮಾಡ್ಬಿಟ್ರು ನನಗೆ. ಅಯ್ಯೋ, ಏನ್ರಿ ಇದು, ಬಿರಿಯಾನಿ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಚಿತ್ರಾನ್ನ ತಿನ್ಸಿದಿರಾ? ಮತ್ತೆ ನಾನು ಹೇಳಿದೆ ಮುತ್ತುಗೆ, ಸುಸ್ತಾಗಿದೆಯಪ್ಪ ಕೆಲ್ಸದಿಂದ ಬಂದು, ಬಾ ಅಂತ ಹೇಳಿದೆ. ಅವ್ನು ಎಕ್ಸಾಮ್ ಇದೆ, ಓದ್ಕೊಬೇಕು ಹಾಗೆ ಹೀಗೆ ಅಂತ ಹೇಳ್ದ. ಅದಕ್ಕೆ ನಾನು ಏನ್ ಐಡಿಯಾ ಮಾಡಿದೆ ಗೊತ್ತಾ, ಅವಾಗ ಕಾರ್ನಲ್ಲಿ ಹೋದ್ರೆ ಸುಸ್ತಾಗುತ್ತೆ, ಇವಾಗಲೇ ಟೈರ್ಡ್ ಆಗ್ಬಿಟ್ಟಿದೀನಿ ಕೆಲ್ಸದಿಂದ ಬಂದು. ಏನ್ ಮಾಡೋದು, ಇನ್ ಕರ್ಕೊಂಡು ಹೋಗ್ಬೇಕಲ್ಲ. 2 ವೀಲರ್ ಹೋದ್ರೆ ಆರಾಮಾಗಿ ಹೋಗಿ ಬರ್ಬೋದು, ಹೋಗ್ಲಿಲ್ಲ ಅಂದ್ರೆ ರಮೇಶ ಬೇರೆ ಬೇಜಾರಾಗ್ತಾನೆ. ಕೇಕ್ ಕಟ್ಟಿಂಗ್ ಕರೆಕ್ಟ್ ಟೈಮಿಗೆ ಹೋಗ್ಬಿಡ್ಬೇಕು. ಏನಾರ ಒಂದು ಐಡಿಯಾ ಮಾಡ್ಬೇಕಲ್ಲ. ಸರಿ ಸರಿ ಸರಿ, ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಇದೆ ಅಂತ ಹೇಳಿದ್ರೆ ಮುತ್ತು ಬಂದೇ ಬರ್ತಾನೆ. ಮಾಡ್ತೀನಿ ಐಡಿಯಾ. ಮುತ್ತು, ಹೋಗಪ್ಪ, ಎಕ್ಸಾಮ್ ಬರೀದೆ ನಾಳೆ, ಹೋಗಪ್ಪ, ಓದ್ಕೋಗಪ್ಪ. ಮತ್ತೆ ನೀನ್ ಚಾಲಕಿ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲ ಅಮ್ಮ. ನಾನು ಹೆಂಗೋದ್ರು ಬರ್ತಿರ್ಲಿಲ್ಲ, ನಿನ್ ಬುದ್ಧಿ ಉಪಯೋಗಿಸಿ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟೆ ಬರ್ಡೇಗೆ. ಸರಿ, ಏನು ಮಾಡಕ್ಕಾಗಲ್ಲ. ಚಿತ್ರಾನ್ನ 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 ಚಿತ್ರಾನ್ನ